ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳೇ ಆಗೋಯ್ತು ನಿಮ್ಮ ಜೊತೆ ನಾನು ಮಾತಾಡಿ. ಸೊ ಇವತ್ತು ಬಂದಿದ್ದೀನಿ ನಾನು ಒಂದೊಳ್ಳೆ ರೆಸಿಪಿ ಸ್ನ್ಯಾಕ್ಸ್ ಜೊತೆ. ಏನು ಅಂದರೆ ಪಾನಿಪುರಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ನೋಡ್ಬೋದು. ಫಸ್ಟಿಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ಸೊ 1 ಕಟ್ ಆಗೋಷ್ಟು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಎರಡೂ 1 ಕಟ್ ತೊಗೊಂಡಿದ್ದೀನಿ. ಫಸ್ಟಿಗೆ ಮಿಕ್ಸಿ ಜಾರಿನಲ್ಲಿ ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀವಿ. ಸೊಪ್ಪನ್ನು ಹಾಕಿದ ನಂತರ ಇಲ್ಲಿ ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಹಸಿ ಮೆಣಸಿನ್ಕಾಯಿ ನಾವಿಲ್ಲಿ 2 ಹಸಿ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀವಿ. ನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡಿ ಇಟ್ಕೊಬೇಕು. ಈ ಥರ ನುಣ್ಣಗೆ ಮಿಕ್ಸಿ ಆಗಿರೋದನ್ನು ತೊಗೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ. ನಾವು ಈ ಒಂದು ಪೇಸ್ಟಿಗೆ 1 ಲೀಟರ್ ಅಥವಾ 1.5 ಲೀಟರ್ಗಿಂತ ಜಾಸ್ತಿನೂ ಬೇಕಾದ್ರೂ ಹಾಕ್ಕೋಬೋದು. ನೋಡಿಬಿಟ್ಟು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ನೀರು ಸ್ವಲ್ಪ ತಣ್ಣಗಿರೋ ನೀರು ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಇದಕ್ಕೆ ನಾನು ಪಾನಿಪುರಿ ಮಸಾಲಾನ ರೆಡಿಮೇಡ್ ಮಸಾಲಾನೇ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಜೀರಿಗೆ ಮತ್ತು ಕೊತ್ತಂಬರಿ ಕಾಳು ಪುಡಿ ಮಾಡಿಬಿಟ್ಟು ಹಾಕ್ಕೊಬೋದು. ಈ ಥರ ನೋಡಿ ಹುಣಸೆಹಣ್ಣಿನ ರಸ ಹಾಕ್ಕೊಂಡೆ ನಾನಿಲ್ಲಿ. ಒಂದು ಸ್ವಲ್ಪ ಹುಳಿ ನೋಡಿಬಿಟ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳಿ. ಹಾಗೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಈಗ ನಮ್ಮ ಗೋಲ್ಗಪ್ಪ ಅಥವಾ ಪಾನಿಪುರಿ ಅದರಲ್ಲಿ ಯಾವುದಾದ್ರೂ ಒಂದು ಅದಕ್ಕೆ ಬೇಕಾಗಿರೋಂಥ ಪಾನಿ ರೆಡಿಯಾಗಿದೆ. ನೀವೇ ನೋಡ್ಬೋದು. ಆಹಾ, ನನಗೆ ಇವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ನಾನಿಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ನೀರನ್ನೇ ಹಾಕ್ಕೋಬೋದು. ಸೊ ಈಗ ಒಂದು ಸೈಡಲ್ಲಿ ನಾನು ಆಲೂಗಡ್ಡೆನ ಬೇಯಕ್ಕೆ ಇಟ್ಟಿದ್ದೆ. ನೋಡಿ, ಆಲೂಗಡ್ಡೆನೂ ಕೂಡ ನೀಟಾಗಿ ಬೆಂದಿದೆ. ಅದರ ಸಿಪ್ಪೆ ತಗೊಂಬಿಟ್ಟು ಅದಕ್ಕೆ ಸ್ಟಫಿಂಗಿಗೆ ಏನು ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ. ಸೊ ಈ ಥರ ಆಲೂಗಡ್ಡೆನ ಸಿಪ್ಪೆನೆಲ್ಲ ಬಿಡಿಸಿದ್ದಾದ ನಂತರ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕೈನಲ್ಲೂ ಕೂಡ ನೀವು ಮ್ಯಾಶ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಸೊ ಇದಕ್ಕೆ ನಾವು ಬೇಕಾಗಿರ್ತಕ್ಕಂಥ ಮಸಾಲಾನ ಹಾಕೋಣ. ಮೊದಲನೇದಾಗಿ ನಾನಿಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಖಾರ ಪುಡಿ ಮತ್ತು ಅದರಲ್ಲೇ ಕೊಟ್ಟಿರ್ತಕ್ಕಂಥ ಪಾನಿಪುರಿದು ಮಸಾಲ ಮತ್ತು ಚಾಟ್ ಮಸಾಲ ಕೂಡ ಹಾಕ್ಕೊಳ್ಳಿ. 1/4 ಟೀ ಸ್ಪೂನಷ್ಟು. ನೋಡಿ, ಇಲ್ಲಿ ನಾನು ಆನಿಯನ್ ಹಾಕ್ಕೊತಾ ಇದ್ದೀನಿ. ಸಣ್ಣಗೆ ಹೆಚ್ಚಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಸೊ ಇದನ್ನು ಮತ್ತೊಂದು ಸತಿ ನೀಟಾಗಿ ಕಲಿಸ್ಕೊಂಡ್ಬಿಟ್ರೆ ಸ್ಟಫಿಂಗ್ ಕೂಡ ರೆಡಿ ಆಗುತ್ತೆ. ಸೊ ನಾವೀಗ ಇಲ್ಲಿ ಪೂರಿನ ಕರ್ಕೊಳ್ಳೋಣ. ನಾನಿಲ್ಲಿ ರೆಡಿಮೇಡ್ ಪೂರಿನೇ ತಗೊಂಡಿದ್ದೀನಿ. ಅಂದರೆ ಅಂಗಡೀಲಿ ರೆಡಿ ಸಿಗುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಮನೇಲಿ ಕೂಡ ಸೂಜಿ ರವೆ ಅಂತ ಬರುತ್ತಲ್ಲ ಆ ರವೆ ಮತ್ತು ಸ್ವಲ್ಪ ಮೈದಾ ಹಿಟ್ಟು ಕಲಿಸ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಉದ್ದಿ ಪೂರಿ ಮಾಡ್ಕೋಬೋದು. ಬಟ್ ನಾನು ಇಲ್ಲೆಲ್ಲ ರೆಡಿಮೇಡೇ ತೊಗೊಂಡಿದ್ದೀನಿ. ಮೀಡಿಯಮ್ ಆಗಿ ಕಾದಿರೋ ಎಣ್ಣೆನೆಲ್ಲ ಹಾಕ್ಕೊಳ್ಳಿ. ಒಂದು 1 ಮಿನಿಟ್ ಕೂಡ ಆಗೋದಿಲ್ಲ, ಈ ಪೂರಿ ಉಬ್ಬಿ ಬಂದುಬಿಡುತ್ತೆ. ಟೇಸ್ಟಿಯಾಗಿ ಇರುತ್ತೆ.
ಸೊ ಈಗ ನಾವು ಮಾಡಿರ್ತಕ್ಕಂಥ ಸ್ಟಫಿಂಗ್ ಮತ್ತು ಪಾನಿ ಜೊತೆ ತಿನ್ನೋಣ ಹೇಗಾಗಿದೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ನೋಡೋಣವಾ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು. ಖಂಡಿತ ಟೈಮ್ ಮಾಡಿಕೊಂಡು ಅಥವಾ ಟೈಮ್ ಇದ್ದರೆ ಮಾಡ್ಕೊಂಡು ತಿನ್ನಿ ಮನೆಯಲ್ಲೇ, ಎಷ್ಟು ಬೇಕಾದರೂ ತಿನ್ಬೋದು. ನಾನೀಗ ಇಲ್ಲಿ ಲಾಸ್ಟಿಗೆ ಸುಕ್ಕ ಅಂತ ಹೇಳ್ಬಿಟ್ಟು ಕೊಡ್ತಾರಲ್ಲ ಅದು ರೆಡಿ ಮಾಡ್ಕೊತಾ ಇದ್ದೆ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಜೊತೆ. ಬಾಯ್.